ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನಮಗೆ ನವರಾತ್ರಿ ಹಬ್ಬ ಬರ್ತಾ ಇದೆ. ನವರಾತ್ರಿ 9 ದಿನಗಳು ನೀವು ದುರ್ಗೆಯ, ಲಕ್ಷ್ಮಿಯ ಅಥವಾ ಸರಸ್ವತಿಯ ಫೋಟೋ ವಿಗ್ರಹಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಮನೆಯಲ್ಲಿ ಏನಾದರೂ ಕಷ್ಟ ಕೋಟಲೆಗಳಿದೆ, ಯಾವುದೇ ಕೆಲಸಗಳು ನಡೀತಾ ಇಲ್ಲ, ಅನ್ಕೊಂಡ ಕಾರ್ಯಗಳು ನೆರವೇರ್ತಾ ಇಲ್ಲ, ಅಥವಾ ಮನೆಯಲ್ಲಿ ಮದುವೆಗಳಿಗೆ ವಿಳಂಬ ಆಗ್ತಾ ಇದೆ, ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ 9 ದಿನಗಳು ನೀವು ದುರ್ಗೆಯ, ಲಕ್ಷ್ಮಿಯ ಅಥವಾ ಸರಸ್ವತಿಯ ಫೋಟೋ ವಿಗ್ರಹಗಳನ್ನು ಇಟ್ಟು 2 ವೇಳೆ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಇಟ್ಟು ದುರ್ಗೆಯ ಒಂದು ಅಷ್ಟೋತ್ರ, ಲಕ್ಷ್ಮಿಯ ಅಷ್ಟೋತ್ರ, ಸರಸ್ವತಿಯ ಸ್ತೋತ್ರ ಮಂತ್ರಗಳನ್ನು 9 ದಿನಗಳು ಪಠಿಸಿ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತೆ. ಮನೆಯಲ್ಲೇ ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಸಾಧ್ಯ ಆಗುವಂಥವರು ದೇವ್ರ ಮನೆಯ ಅಗ್ನಿ ಮೂರಿಯಲ್ಲಿ ಅಖಂಡ ದೀಪವನ್ನು ಇಟ್ಟು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಅಥವಾ ತುಪ್ಪದಿಂದ ಅಖಂಡ ದೀಪವನ್ನು 9 ದಿನಗಳು ಸತತವಾಗಿ ಚೆನ್ನಾಗಿ ಬೆಳಗಿಸ್ತಾ ಬಂದರೆ ತುಂಬ ಶ್ರೇಷ್ಠವಾದ ಫಲಗಳನ್ನು ನೀವು ಪಡ್ಕೋತೀರಾ. ನವರಾತ್ರಿ ಪೂಜೆಯನ್ನು ಸಲ್ಲಿಸುವವರು ಮನೆಯಲ್ಲಿ ಸ್ವಚ್ಛತೆಯನ್ನು, ಶುದ್ಧತೆಯನ್ನು ಕಾಪಾಡ್ಕೋಬೇಕು. 9 ದಿನಗಳು ದಾಂಪತ್ಯದಿಂದ ದೂರ ಇರಬೇಕು. ನಾನ್ ವೆಜ್ಜನ್ನು ಅಡುಗೆ ಮಾಡಬಾರ್ದು, ತಿನ್ನಬಾರ್ದು. ಮನೆಯಲ್ಲಿ ಸದಾ ಶಾಂತ ವಾತಾವರಣವನ್ನು ಕಾಪಾಡ್ಕೋಬೇಕು.